ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನಲ್ಲಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಮುಂಡರಗಿ ನಗರದ ಪೊಲೀಸ್ ಇಲಾಖೆಯಲ್ಲಿ ಶಾಂತಿ ಸಭೆಯನ್ನು ಮಾಡಲಾಯಿತು. ಈ ಸಭೆಯಲ್ಲಿ ಮುಂಡರಗಿಯಲ್ಲಿ ಇರತಕ್ಕಂಥ ಎಲ್ಲಾ ವಾರ್ಡ್ಗಳ ಜನಾಂಗದವರನ್ನು ಕರೆಸಿ ಶಾಂತಿ ಸಭೆಯನ್ನು ಕರೆಯಲಾಯಿತು. ಈ ಸಭೆಯ ಉದ್ದೇಶವೇನೆಂದರೆ, ಗಣೇಶ್ ಕೂರಿಸುವ ಜಾಗದ ಪರವಾನಿಗೆ ಪಡೆಯುವಾಗ ಎಸ್ಕಾಂ, ಅಗ್ನಿಶಾಮಕ, ಪುರಸಭೆ ಮತ್ತು ಇತರೆ ಪರವಾನಿಗೆಗಳ ಇಲಾಖೆ ಅಧಿಕಾರಿಗಳನ್ನು ಸಹ ಈ ಸಭೆಗೆ ಹಾಜರಿದ್ದರು. ಇದರ ಜೊತೆಗೆ ಸಮಾಜದ ಎಲ್ಲಾ ಮುಖಂಡರುಗಳು ಮತ್ತು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ಮತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಮುಂಡರಗಿ ಪೊಲೀಸ್ ಇಲಾಖೆಯ ಸಿಪಿಐ ಅಧಿಕಾರಿ ಮಂಜುನಾಥ ಕುಸುಗಲ್, ತಾಲೂಕು ದಂಡಾಧಿಕಾರಿಗಳು ಪಿಯರಿಸ್ವಾಮಿ, ಪುರಸಭೆ ಮುಖ್ಯ ಅಧಿಕಾರಿಗಳು ಶಂಕರ್ ಹುಲ್ಲಮ್ಮನವರ್ ಮತ್ತು ಪುರಸಭೆಯ ಉಪಾಧ್ಯಕ್ಷ ನಾಗೇಶ್ ಹುಬ್ಬಳ್ಳಿ, ಪುರಸಭೆಯ ಸದಸ್ಯರಾದ ನಾಗರಾಜ್ ಹೊಂಬಳಗಟ್ಟಿ ಮತ್ತು ಸಮಾಜದ ಮುಖಂಡರುಗಳಾದ ಎಚ್.ಡಿ. ಪೂಜಾರ, ನಿಂಗರಾಜ್ ಹಾಲಿನವರು, ಮಂಜುನಾಥ್ ಮುದೋಳ್, ರಾಘು ನೆರೆಗಲ್ ಎಲ್ಲರೂ ಮಾತನಾಡುತ್ತಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಸಲಹೆ ಸೂಚನೆಗಳನ್ನು ಎಲ್ಲರಿಗೂ ಕೂಡ ಮನಮುಟ್ಟುವಂತೆ ವಿಸ್ತಾರವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು, ಪುರಸಭೆಯ ಸದಸ್ಯರುಗಳು, ಸಮಾಜದ ಮುಖಂಡರುಗಳು ಮತ್ತು ಸಂಘಟನಾಕಾರರು, ಯುವಕರು ಉಪಸ್ಥಿತರಿದ್ದರು. ಎಲ್ಲ ರೀತಿಯ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳು, ಪ್ಲಾಸ್ಟಿಕ್ ಧ್ವಜಗಳು, ಅಂಟಿಕೊಳ್ಳುವ ಫಿಲ್ಮ್ಗಳು, ಡೈನಿಂಗ್ ಟೇಬಲ್ನಲ್ಲಿ ಹರಡಲು ಬಳಸುವ ಪ್ಲಾಸ್ಟಿಕ್ ಹಾಳೆಗಳು, ಸ್ಟಾರ್ಗಳು, ಪ್ಲಾಸ್ಟಿಕ್ ಮೈಕ್ರೋ ಮಣಿಗಳಿಂದ ಮಾಡಿದ ವಸ್ತುಗಳು, ಪ್ಲಾಸ್ಟಿಕ್ ಪ್ಲೇಟ್ಗಳು, ಪ್ಲಾಸ್ಟಿಕ್ ಕಪ್ಗಳು ಮತ್ತು ಲೋಟಗಳು, ಫೋರ್ಕ್, ಚಮಚ, ಚಾಕುಗಳು, ಪ್ಲಾಸ್ಟಿಕ್ ಟ್ರೇಗಳು, ಸ್ವೀಟ್ ಬಾಕ್ಸ್ಗಳು, ಬಾರ್ ಆಮಂತ್ರಣ ಪತ್ರಗಳು, ಬಾರ್ ಸ್ವೀಟ್ ಪ್ಯಾಕ್ಗಳ ಸುತ್ತುವ ಪದರ ಅಥವಾ ಪ್ಯಾಕಿಂಗ್ ಫಿಲ್ಮ್ಗಳು ಮತ್ತು ಪ್ಲಾಸ್ಟಿಕ್ ಸ್ಟಿಕ್ಕರ್ಗಳನ್ನು ಬಳಸದಂತೆ ಕ್ರಮ ವಹಿಸುವುದು. ಇದು ಎಲ್ಲರಿಗೂ ಕೂಡ ಅರ್ಥವಾಗುವಂಥ ಭಾಷೆಯಲ್ಲಿರೋದ್ರಿಂದ ಈ ಪ್ರತಿಯೊಂದು ಪಾಯಿಂಟ್ನ ಸವಿಸ್ತರವಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ತಿಳ್ಕೊತೀನಿ. ಇನ್ ಕೇಸ್ ಯಾರಿಗಾದ್ರೂ ಕೂಡ ಸಂಶಯ ಇದ್ದರೆ ಅದ್ರ ಬಗ್ಗೆ ನಾವೇ ಕೇಳ್ಬೋದು. ನಮ್ಮ ಗೊತ್ತಿದ್ದಷ್ಟು ನಮಗೆ ತಿಳಿಸಿರ್ಬೇಕು. ಆ ಕೆರೆ ಒಳಗೆ ಮುಂದುವರಿರ್ತಕ್ಕಂಥ ಜಲಚರಿಗಳ ಜಲಮೂಲಗಳು ಇದರಿಂದ ನಮ್ಮ ಮುಂದಿನ ಪೀಳಿಗೆಗೆ ನೀರು ಸಿಗೋದಿಲ್ಲ. ಬದುಕಾಕ ಮೇನ್ ಮನುಷ್ಯ ನೀರು ಬೇಕು. ಆ ನೀರು ಸಿಕ್ಕಿಲ್ಲ ಅಂದ್ರೆ ಮುಂದಿನ ಜನಾಂಗ ಏನು ಕುಡಿಬೇಕು? ಈ ಒಂದು ಉದ್ದೇಶ ನೀವೆಲ್ಲ ಮನುಷ್ಯನಿಗೆ ಆಗಬೇಕು. ನೀವು ಸರಳವಾಗಿ ಪರಿಸರಸ್ಥೆಯಾಗಿ ನೀವು ಗಣಪತಿಗಳನ್ನ ಪ್ರತಿಷ್ಠಾಪನೆ ಮಾಡಿ ಅದನ್ನು ಆಚರಣೆ ಮಾಡಿ ಅದಕ್ಕೆ ಯಾವುದೋ ಒಂದು ಅಭ್ಯಂತರ ಇಲ್ಲ. ಈಗ ನಾವು ನೋಡಿ ಲಾಸ್ಟ್ ಇಯರ್ ನಮ್ಮದು ಮಂಡ್ರಿ ಒಳಗೆ ಸುಮಾರು 50ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ಪ್ರತಿಷ್ಠಾಪನೆ ಮಾಡ್ತಾವೆ ಸಾರ್ವಜನಿಕ ಗಣಪತಿಗಳನ್ನ. ಬಟ್ ನಾವು ತಾಲೂಕು ಆಡಳಿತದಿಂದ ನಾವು ಎಲ್ಲರಿಗೂ ಒಂದೇ ವೇದಿಕೆ ಒಳಗೆ ಎಸ್ಕಾಂಡರಾಗಲಿ, ಪೊಲೀಸರಾಗಲಿ, ನಮ್ಮ ಪುರಸಭೆಯವರಾಗಲಿ, ಆಮೇಲೆ ನಮ್ಮ ಪೊಲೀಸ್ ಸ್ಟೇಷನವರಾಗಲಿ ಎಲ್ಲ ಇಲಾಖೆ ಒಬ್ಬ ಅಧಿಕಾರಿಗಳು ಕೊಟ್ಟು ನೀವು ಅಡ್ಡಾಡೋದು ಎಲ್ಲ ಇಲಾಖೆಗೆ ಅಂತ ತಿಳ್ಕೊಂಡು ಅದನ್ನು ಒಂದ್ಕಡೆ ವ್ಯವಸ್ಥೆ ಮಾಡಿ ಒಂದು ಪರವಾನಗಿಗಳನ್ನು ವ್ಯವಸ್ಥೆ ಮಾಡಿದ್ವಿ. ನಮ್ಮ 50ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳೊಳಗೆ ಪರವಾನಗಿ ತಗೊಂಡು ನಮ್ಮ ಕಡೆ 18 ಮಾಡಿದ್ವಿ. ಕೇವಲ 10ರಿಂದ 12 ಮಂದಿ ಮಾತ್ರ ಪರ್ಮಿಷನ್ ತಗೊಂಡಿದ್ವಿ. ಇನ್ನುಳಿದೆಲ್ಲ ಹೈದರಾಬಾದ್ದಾಗಲೇ ಆಗಿ ನೀವು ಗಣಪತಿಗಳು ಪ್ರತಿಷ್ಠಾಪನೆ ಮಾಡಬೇಕು. ನಾಳೆ ಅವಘಡಗಳು ಏನಾದರೂ ಸಂಭವಿಸಿದ್ರೆ ಟೈಮ್ ಹೆಂಗಾರ ಮನುಷ್ಯ ಅಂತ ಒಂದು ಕೆಟ್ಟ ಘಟನೆಗಳಲ್ಲಿ ಸಂಭವಿಸಿದಾಗ, ದುರ್ಘಟನೆ ಸಂಭವಿಸಿದಾಗ ಅವಾಗ ಪರವಾನಗಿಯನ್ನು ಎಷ್ಟು ಮುಖ್ಯ ಆಗಿದೆ ನಿಮಗೆಲ್ಲ ಸಂಘ ಸಂಸ್ಥೆಗಳು ಅವಾಗ ಬೇಕಾಗಿದೆ. ನೀವು ಇದನ್ನು ಪ್ರತಿಷ್ಠಾಪನೆ ಮಾಡೋದು ಭಕ್ತಿ ಪೂರ್ವಕವಾಗಿರಬೇಕಿದೆ. ಇದು ನಾವೇನೋ ಒಂದು ಅವಘಡಗಳಾಗಿ ನಾವು ಒಂದು ಪ್ರತಿಷ್ಠಾಪನೆ ಮಾಡೋದು ಮತ್ತು ನಿಮ್ಮ ಮನೆಯೊಳಗೆ ಶಾಪ ಆಗಬಾರ್ದು. ನನ್ನ ಮಗ ಹೋಗಿ ಈ ಥರ ಮಾಡ್ದ ನೋಡಿ ಕೋರ್ಟ್ ಕಚೇರಿ ಅಡ್ಡಾಡಕ್ಕಂತಾನೆ ಇನ್ನೂ ಮಟ್ಟ ಒಂದು ಅಫೇರ್ ಆಗಿರೋ ಇನ್ನೂ ಮಟ್ಟ ಹೊರಗೆ ಬರ್ತಾ ಇಲ್ಲ. ಇಂಥ ಪ್ರಕಾರಗಳನ್ನ ನಾವು ಸಾಕಷ್ಟು ಕೂಡ ನಾವು ಸರ್ವಿಸ್ ಮಾಡೋದು ಕೇಳೀವಿ, ನೋಡೀವಿ. ಅದನ್ನು ನಾವು ಯಾರ್ಯಾರು ಅನುಭವಿಸೋರು ಬಾಯಿನ ಕೇಳಿದ್ವಿ. ಗಣೇಶ ಹಬ್ಬ ಇರೋದ್ರಿಂದ ಒಂದೆರಡು ಕಿವಿ ಮಾತುಗಳು ನಾವು ಲಾಸ್ಟಲ್ಲಿ ಏನು ನಾವು ಫೇಸ್ ಮಾಡಿದ್ವಿ ಅಂತಂತಂದರೆ, ಮೇನ್ ರೋಡಲ್ಲೇ ಇರ್ತದೆ, ರೋಡಲ್ಲೇ ಅದನ್ನು ಸ್ಥಾಪನೆ ಮಾಡಿಬಿಡ್ತಾರೆ. ನಾವು ದೇವರನ್ನು ಪೂಜನೆ ಮಾಡ್ತಾ ಇರೋದು ನಾವು ಆತನನ್ನು ಗೌರವ ಸ್ಥಾನದಲ್ಲಿ ಇರಿಸಿ ಆತನಿಂದ ನಾವು ಆಶೀರ್ವಾದ ಪಡ್ಕೊಳ್ಬೇಕು ಅಂತ. ನಾವು ವೈಯಕ್ತಿಕ ಹಿತಾಸಕ್ತಿಯಿಂದ ಎಲ್ಲೆಂದ್ರಲ್ಲೇ ಆತನ ಕೂರಿಸಿ ಎಲ್ಲೆಂದ್ರಲ್ಲೇ ನಾವು ಸ್ಥಾಪನೆ ಮಾಡಿ ನಮ್ಮ ವೈಯಕ್ತಿಕ ಹಿತಾಸಕ್ತಿನಲ್ಲಿ ತೋರಿಸೋದು ಬೇಡ. ಆಮೇಲೆ ಪರ್ಮಿಷನ್ಸ್ ಕೊಟ್ಟಿದ್ದಾವೆ, ಅದು ಎಲ್ಲದಕ್ಕೂ ಸಹ ಕಂಡೀಷನ್ಸ್ ಇದೆ, ಆಮೇಲೆ ಅದಕ್ಕೆ ಕಾಯ್ದೆಗಳಿದ್ದಾವೆ. ಆದ್ರೂ ಆಚರಣೆಗೆ ನಾವೆಲ್ಲರೂ ಸಹ ಸಹಕಾರವನ್ನು ಕೊಟ್ಟಿದ್ದಾವೆ. ಆ ಸಹಕಾರನ ಬಳಕೆ ಮಾಡಿಕೊಂಡು ನಮಗೆ ನೀವು ಸಹ ಸಹಕಾರ ಕೊಟ್ಟರೆ ತಾಕಿ ನಮಗೆ ನೆಕ್ಸ್ಟ್ ಏನಾದರೂ ಅವಘಡಗಳು ಸಂಭವಿಸೋದ ರೀತಿಯಲ್ಲಿ ನಾವು ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಈಸಿ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ತಾವು ಸ್ಥಾಪನೆ ಮಾಡೋದನ್ನು ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಸ್ಥಾಪನೆ ಮಾಡೋದನ್ನು ವ್ಯವಸ್ಥಿತವಾದ ಜಾಗವನ್ನು ಗುರುತಿಸಿಕೊಂಡು ವ್ಯವಸ್ಥಿತವಾಗಿ ಸ್ಥಾಪನೆ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮದು ಮೊದಲನೇ ಕಳ್ಕೊಳ್ಳಿ. ಎರಡನೇದಾಗಿ ನಾವೀಗ ಆಲ್ರೆಡಿ ಮಹಾಮಂಡಳಿ ಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ತಾವೆಲ್ಲ ನಿರ್ಣಯ ಮಾಡಿದ್ದು ತುಂಬ ಒಳ್ಳೆಯ ನಿರ್ಣಯ. ಅದ್ರ ಜೊತೆಗೆ ನಮ್ಮದು ಇನ್ನೊಂದು ಏನು ಅಂತಂತಂದರೆ, ನಮ್ಮ ನಾಗರಾಜ್ ಅವರು ಹೇಳ್ತಾ ಇದ್ರಲ್ಲ, ಹಾಗೆ ಇನ್ನೂ ವಿಶೇಷ ಇದೆ. ಕೆಲವೊಂದು ಎಲ್ಲ ಗ್ರಾಮದಲ್ಲೂ ಎಲ್ಲ ವಾರ್ಡ್ಗಳಲ್ಲೂ 4 3 ಮನೆ ಮುಂದೆ ಒಂದೊಂದು ಗಣೇಶನ ಕೂರಿಸೋದು. ಆ ಪದ್ಧತಿಯನ್ನು ಬಿಟ್ಬಿಟ್ಟು ನೀವು ಏಕ ಗಣಪತಿ ವ್ಯವಸ್ಥೆನ ಮಾಡಿದರೆ ಖಂಡಿತವಾಗ್ಲೂ ಸಹ ಇನ್ನೂ ವಿಜೃಂಭಣೆ ಆಗ್ತದೆ, ಇನ್ನೂ ವಿಶೇಷವಾಗಿ ಕಾಣಿಸ್ತದೆ. ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದೇ ಹತ್ರ ಮಾಡಿದರೆ ಅದನ್ನು ನಾವು ಹೊಸ
ಟ್ರೆಂಡನ್ನು ಪರಿಚಯಿಸಿದಂಗೆ ಆಗುತ್ತೆ. ನಿಮ್ಗೆಲ್ಲರಿಗೂ ಇತಿಹಾಸ ಗೊತ್ತಿದೆ, ಗಣೇಶನ ಹಬ್ಬನ ಯಾಕೆ ಆಚರಣೆಗೆ ಬಂತು, ಯಾಕೆ ಮಾಡಿದ್ರು ಅಂತ. ಅವತ್ತು ಮುಂಬೈನಲ್ಲಿ ಒಂದೇ ಹತ್ರನೇ ಸ್ಥಾಪನೆ ಮಾಡಿದ್ದು. ಅದನ್ನು ಎಲ್ಲ ಕಡೆನೂ ನಾವು ಎಲ್ಲ ಏರಿಯಾದಲ್ಲೂ ಸ್ಥಾಪನೆ ಮಾಡಿದರೆ ನಾವು ಅಷ್ಟು ಒಗ್ಗಟ್ಟನ್ನು ನಾವು ಶೋ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಬ್ರಿಟಿಷರ ವಿರುದ್ಧ, ಹೌದಲ್ಲ? ಸೊ ಹಾಗಾಗಿ ಗಣಪನ ನಾವು ಒಗ್ಗಟ್ಟಿನ ಸ್ಥಾಪನೆಗೋಸ್ಕರನೇ ನಾವು ಏಕ ಗಣಪತಿಯನ್ನು ಸ್ಥಾಪನೆ ಮಾಡಿ ಅಲ್ಲಿ ನಾವು ನಮ್ಮ ಸಾಮ್ರಾಜ್ಯವನ್ನು ತೋರಿಸಿದಂಥದ್ದು, ನಮ್ಮ ಶಕ್ತಿ ಒಗ್ಗಟ್ಟನ್ನು ತೋರಿಸಿದಂಥದ್ದು ಪ್ರತೀಕ ಆಗಿದೆ. ಸೊ ಆ ನಿಟ್ಟಿನಲ್ಲಿ ನಾವು ಮುಂಡ್ರಿಗೆನಲ್ಲಿ ಒಂದು ಹೊಸ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ತಾವೆಲ್ಲರೂ ಸಹ ಈ ವಿಷಯವಾಗಿಯೂ ಸಹ ಚರ್ಚೆ ಮಾಡಿ ಎಲ್ಲ ಮೂರು ಮನೆಗಳ ಮುಂದೆ ಒಂದೊಂದನ್ನು ಕೂರಿಸೋ ಬದಲು ಒಂದು ಕಡೆ ಒಂದು ವಿಜೃಂಭಣೆಯಾಗಿ ದೊಡ್ಡ ಗಣಪತಿಯನ್ನು ಸ್ಥಾಪನೆ ಮಾಡಿದರೆ ನಮಗೆ ಎಲ್ಲ ಸಾರ್ವಜನಿಕರು ಅಲ್ಲಿ ಬರಲಿಕ್ಕೆ ಆಗ್ತದೆ, ಉತ್ತಮವಾದಂಥ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಿಕ್ಕೆ ಆಗ್ತದೆ. ಒಳ್ಳೆ ಸ್ಪೇಸಲ್ಲಿ ಜನಗಳಿಗೆ ಅದು ಕೂರಿಸೋದ್ರಿಂದನೂ ಸಹ ವಿಜೃಂಭಣೆಯಿಂದ ನಾವು ಆಶೀರ್ವಾದನ ಪಡ್ಕೊಳ್ಳಿಕ್ಕೆ ಆಗ್ತದೆ ಅನ್ನೋಂಥದ್ರ ಬಗ್ಗೆನೂ ಸಹ ನಾವೆಲ್ಲರೂ ಈ ಹಬ್ಬವನ್ನು ಅಚ್ಚುಕಟ್ಟಾಗಿ ಸಂತೋಷದಿಂದ ಹೆಮ್ಮೆಯಿಂದ ಆಚರಣೆ ಮಾಡುವಂಥದ್ದು. ಅದ್ರ ಜೊತೆಯಲ್ಲಿ ಏನು ಬರ್ತದೆ, ಇನ್ನೊಂದು ಹಬ್ಬ ಬರ್ತದೆ, ಈದ್ ಮಿಲಾದ್. ಆ ಹಬ್ಬಕ್ಕೆ ಈ ಸರಿ ನಮಗೊಂದು ಸ್ವಲ್ಪ ಏನೋ ಭಗವಂತನ ನಡಿ ಗ್ಯಾಪ್ ಕೊಟ್ಟಲ್ಲಿ ಅನ್ನಿಸ್ತದೆ. 10ನೇ ದಿವಸ ಬಂದಿದೆ ಗಣೇಶ ಪ್ರತಿಷ್ಠಾಪನೆ ನಮ್ದು 27 ಅದು 5ನೇ ತಾರೀಕಿಗೆ ಈದ್ ಮಿಲಾದ್. ಅವತ್ತು ಯಾವುದೇ ಗಣೇಶ ವಿಸರ್ಜನೆ ಸಮಯ ಇರೋದಿಲ್ಲ. ಅವತ್ತು ನಮ್ಮದು ಗಣೇಶ 10 ದಿವಸ ಆಗಿರುತ್ತೆ. ಅಂತ ಸಂದರ್ಭ ಏನು ಕೂಡಿ ಬರಲ್ಲ. ಬಹಳಷ್ಟು ಹಬ್ಬಗಳು ಕೂಡಿ ಬಂದವು. ಸಾಮರಸ್ಯತೆಯಿಂದ ಎಲ್ಲರೂ ಒಂದಾಗಿ, ಹಿಂದೂ ಮುಸ್ಲಿಮ್ಸ್ ಬಾಂಧವರು ಒಂದಾಗಿ ಹಬ್ಬಗಳನ್ನು ಸುರಕ್ಷಿತವಾಗಿ ಆಚರಣೆ ಮಾಡಿದಂಥ ಇತಿಹಾಸ ಮುಂಡ್ರಿಗಿ ನಾಡಿನಲ್ಲಿ ಇದೆ.